ಇವತ್ತು ಬೆಳಿಗ್ಗೆ ನಮಗೆ ಇದು ಪದಾರ್ಥ ಬಿಸಿ ಮಾಡ್ತಿದ್ದೇವೆ. ನಿನ್ನೆ ಪದಾರ್ಥ ರಾತ್ರಿದು ಪದಾರ್ಥ ಕುದಿ ಬಂತು. ನಿನ್ನೆ ಪದಾರ್ಥ ಇದು. ಒಮ್ಮೆ ಸಿಗಡಿ ತುಂಬಿಸಿದ್ರೆ ಎಲ್ಲ ಅಡುಗೆ ಇದರಲ್ಲಿ ಆಗ್ತದೆ. ಈಗ ಫಸ್ಟಿಗೆ ಇದು ಬಿಸಿ ಮಾಡಿದ್ದು ಪದಾರ್ಥ ಇದಾಯಿತು ನೋಡಿ, ಕುದಿ ಬಂತು. ಇದು ಕುದಿ ಬಂತು, ಇದನ್ನು ತೆಗೆದು ಈಗ ದೋಸೆ ಮಾಡುವ. ದೋಸೆ ಮಾಡ್ಲಿಕ್ಕೆ ಉಂಟು, ಮತ್ತೆ ಇದ್ರ ಬಗ್ಗೆ ಎಲ್ಲ ಹೇಳುವ ನಿಮಗೆ, ಗ್ಯಾಸ್ನ ಬದಲು ಎಂಥ ವಿಷಯ ಅಂತ ಹೇಳಿ. ಬೆಳಿಗ್ಗೆ ದೋಸೆ ಮಾಡುವ ಅಂತ, ದೋಸೆ ಕೂಡ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ. ಈಗ ಎಲ್ಲರಿಗೆ ಗ್ಯಾಸ್ ಇದೆ, ಒಂದು ಮಂಡೆ ಬೆಚ್ಚ. ಎಷ್ಟು ಇದು ರೇಟ್ ಜಾಸ್ತಿ ಆಗಿದೆ ಅಲ್ಲ? ರೇಟ್ ಕೂಡ ಜಾಸ್ತಿ ಆಗಿದೆ, ಮತ್ತೆ ಗ್ಯಾಸ್ ಇಲ್ಲ. ಹಣ ಕೊಟ್ಟು ಹೌದು, ಹಣ ಕೊಟ್ಟರು ಕೂಡ ಗ್ಯಾಸ್ ಸಿಗುದಿಲ್ಲ. ಅದಕ್ಕೆ ಉಂಟಲ್ಲ, ನಮ್ಗೆ ಆದ್ರೂ ಕಟ್ಟಿಗೆ ಅದು ಇದೆಲ್ಲ ಸಿಗ್ತದೆ. ಆವತ್ತಿನ ಕಾಲದಲ್ಲಿ ಇದು ಯೂಸ್ ಮಾಡ್ತಿದ್ದದೊಂದು ನಿಮ್ಗೆ ತೋರಿಸ್ತೇನೆ. ಈಗ ನಾವು ಅವತ್ತು ಯೂಸ್ ಮಾಡ್ತಿದ್ದೇವೆ. ಅವತ್ತೊಂದ್ಸಲಿ ರೆಸಿಪಿ ಚಾನಲ್ ಅಲ್ಲಿ ತೋರಿಸಿದ್ದೆವು. 40 ರೂಪಾಯಿ ಇದ್ರೆ ಸಾಕು, ಒಂದು ತಿಂಗಳಿಗೆ ಇದು ಯೂಸ್ ಮಾಡ್ಬೋದು. ಹಾಗೆ ನಿಮ್ಗೆ ತೋರಿಸ್ತೇವೆ ಎಂತ ಅಂತ ಹೇಳಿ. ಕೆಲವರಿಗೆ ಗೊತ್ತಿರ್ಬೋದು. ಈಗ ಇದು ಈ ವಿಡಿಯೋ ಬರುವಾಗ ರೆಸಿಪಿ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರ್ತದೆ. ಇನ್ನೂ ಜಾಸ್ತಿ ಮಾಹಿತಿ ಬೇಕಿದ್ರೆ ರೆಸಿಪಿ ಚಾನಲ್ ಹಳ್ಳಿಮನೆ ಬ್ಲಾಗ್ ರೆಸಿಪೀಸ್ ಉಂಟಲ್ಲ, ಅದರಲ್ಲಿ ನೋಡ್ಬೋದು. ನಿಮ್ಗೆ ಅದು ಲಿಂಕ್ ಎಲ್ಲ ಬೇಕಿದ್ರೆ ಕೊಡ್ತೇವೆ. ಈಗ ನಿಮ್ಗೆ ಎಂತ ತೋರಿಸ್ತೇನೆ. ಇದು ಸಿಗಡಿ ಒಲೆ ಅಂದ್ರೆ ಇದು ಅವತ್ತಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದದ್ದು. ಮರದ ಹುಡಿ ಉಂಟಲ್ಲ, ಅದನ್ನ ಇದ್ರೊಳಗೆ ಹಾಕಿ ಕೇವಲ ಉಂಟಲ್ಲ ಒಂದೇ ಕಟ್ಟಿಗಿದ್ರೆ ಆಯ್ತು. ಬೇಕಿದ್ರೆ ಕಟ್ಟಿಗೆ ಕಡಿಮೆ ಆಗ್ತಾ ಇರುವಾಗ ಇದನ್ನ ನೋಡಿ ಇದು ಉಡಿದ್ರೆ ಆಯ್ತು. ಉರಿತಾ ಇರ್ತದೆ. ನಮ್ಮ ಮನೆಯಲ್ಲಿ ಉಂಟಲ್ಲ ಎಲ್ಲ ಅಡುಗೆ ಆಗ್ತದೆ ಇದ್ರಲ್ಲಿ ಮಾಡಿದ್ರೆ. ಬೆಳಿಗ್ಗೆದ್ದು ಎಂತದ್ದು ಅನ್ನ ಇಡುದು, ಈಗ ನೀರಿಟ್ಟಿದ್ದೇವೆ, ಅದು ಸಹ ಕುದಿ ಬಂತು. ಮತ್ತೆ ಇದು ಎಕ್ಸ್ಟ್ರಾ ಉಳಿದದ್ದು ನಾವು ಇದು ಸ್ನಾನ ಮಾಡುವ ನೀರು ಬರ್ತದಲ್ಲ, ಇಡ್ತೇವೆ. ಬೆಂಕಿ ಹಾಕುವ ಬದಲು ಇದನ್ನ ಇಟ್ಟರೆ ಬಿಟ್ರೆ ಆಯ್ತು, ಇದಾಗ್ತದೆ, ಬಿಸಿ ಆಗ್ತದೆ. ಹಾಗೆ ಮತ್ತೆ ಇದು ನೋಡಿ ಮತ್ತೆ ದೋಸೆ, ಒಡ್ಪಲೆ, ಚಾ ಎಲ್ಲ ಮಾಡಿ ಎಲ್ಲ ಕೂಡ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲ ಆಗ್ತದೆ. ಕುಕ್ಕರ್ ಕೂಡ ಅದರಲ್ಲಿ ಆಗ್ತದೆ. ಅದರ ರೆಸಿಪಿ ಚಾನಲ್ ನಾನು ಹಾಕಿದೆ, ನಿಮ್ಗೆ ನೋಡ್ಬೋದು ಬೇಕಿದ್ರೆ. ಅವರು ಇದು ರೆಸಿಪಿಯಲ್ಲಿ ಕುಕ್ಕರ್ ಅಲ್ಲಿ ಸಹ ಅಡುಗೆ ಮಾಡಿ ಎಲ್ಲ ತೋರಿಸಿದ್ದಾರೆ ಇದ್ರಲ್ಲಿ. ಅದು ನಿಮ್ಗೆ ಬೇಕಿದ್ರೆ ನೋಡ್ಬೋದು. ಮತ್ತೆ ನಿಮ್ಗೆ ಗೋಣಿ ತೋರಿಸ್ತೇನೆ. ಒಂದು ಮರದ ಹುಡಿ 40 ರೂಪಾಯಿ ಗೋಣಿ. ನೋಡಿ ನೀರು ಬಿಸಿ ಆಗಿದೆ, ನಿಮ್ಗೆ ತೋರಿಸ್ತೇನೆ ನೋಡಿ. ನೀರು ಕುದಿ ಬಂದಿದೆ, ಬೇಗ ಕುದಿ ಬರ್ತದೆ ಇದರಲ್ಲಿ. ಇದು ನಮಗೆ ಕುಡಿಲಿಕ್ಕೆ ಬಿಸಿ ನೀರು ಮತ್ತೆ ತಣ್ಣಗೆ ಮಾಡಿ ಕುಡಿಯುದು. ಕುದಿ ಬಂದ ನಂತರ ತಣ್ಣಗೆ ಮಾಡಿ ಕುಡಿಯುದು, ಬೇಗ ಕುದಿ ಬರ್ತದೆ ಇದರಲ್ಲಿ ನೀರು. ಮತ್ತೆ ಅದು ಸಿಗಡಿ ಒಲೆ ಉಂಟಲ್ಲ, ಅದು ಎಲ್ಲಿ ಸಿಗ್ತದೆ ಅಂತ ಅಂದ್ರೆ ಈ ಪಿಕ್ಕ ಸಾರ ಎಲ್ಲ ಸಿಗ್ತಲ್ಲ, ಅಲ್ಲಿ ಸಿಗ್ತದೆ. ನಿಮ್ಗೆ ಬೇಕಿದ್ರಲ್ಲಿಂದ ತಕೊಳ್ಬಹುದು. ಕೆಲವೊಂದು ಶಾಪಲ್ಲಿ ಎಲ್ಲ ಸಿಗ್ತದೆ. ಮತ್ತೆ ಮರದ ಹುಡಿ ಅದು ಇದು ಬರ್ತದೆ ಅಂತ, ಮಿಲ್ ಬರ್ತದೆ ಮರದ್ದು. ಫರ್ನಿಚರ್ ಎಲ್ಲ ಕಟ್ ಮಾಡ್ತಾ ಇರ್ತಾರೆ, ಅಲ್ಲಿ ಸಿಗ್ತದೆ. ನಾವು ಅಲ್ಲಿಂದ ತರೋದು. ಹಾಗೆ 40 ರೂಪಾಯಿ ಒಂದು ಗೋಣಿಗೆ. ನಿಮ್ಗೆ ಗೋಣಿ ತೋರಿಸಿಲ್ಲಲ್ಲ, ತೋರಿಸುವ ನೋಡಿ. ನಾವು ಇದು ಸೆಗಣಿ ಇದು ಬೆರಣಿ ಮಾಡಿ ಇಟ್ಟಿದ್ದೇವೆ. ಅದು ಇನ್ನೂ ಕೂಡ ಮಾಡ್ಲಿಕ್ಕೆ ಉಂಟು, ಸ್ವಲ್ಪ ಮಾಡಿ ಇಟ್ಟಿದ್ದೇವೆ. ಈಗ ನೋಡಿ ಅಲ್ಲಿ ನೆರಳು ಬಂತು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಬೇಕೀಗ. ಸೆಗಣಿಯ ಭರಣಿ ಅದು ಮಳೆಗಾಲಕ್ಕೆ ಬೆಂಕಿಗೆ ಹಾಕ್ಲಿಕ್ಕೆ ಬೇಕು, ಅದಕ್ಕೆ ನೋಡಿ. ಸೆಗಣಿ ಇಲ್ಲ, ಸೆಗಣಿ ಖಾಲಿಯಾಗಿದೆ ಒಮ್ಮೆ ಮಾಡಿದ್ದು. ಒಮ್ಮೆಗೆ ಅದಕ್ಕೆ ಮಾಡಲಿಲ್ಲ, ಇನ್ನು ಪಾಸ್ ಮಾಡಬೇಕು. ನೋಡಿ ಇದು ಗೋಣಿ ನೋಡಿ, ಇದು 40 ರೂಪಾಯಿ. ಇದು ಮರದ ಹುಡಿ, ಇದನ್ನೇ ಅದರೊಳಗೆ ಹಾಕಿದೆ. ಅದು ಕಂಪ್ಲೀಟ್ ಡೀಟೇಲ್ ನಿಮಗೆ ನಾವು ಹೇಳಿದ್ದೇವಲ್ಲ ಅಲ್ಲಿ ಮನೆ ಬ್ಲಾಗ್ ರೆಸಿಪೀಸಲ್ಲಿ, ಹೇಗೆ ಮಾಡೋದು, ಎಲ್ರಿಗೂ ಹೇಗೆ ಮಾಡ್ಬೋದು ಅದನ್ನೆಲ್ಲ, ಇದನ್ನು ಹೇಗೆ ಹುಡಿ ಹಾಕಿದ್ದೆಲ್ಲ ತೋರಿಸಿದ್ದೇವೆ. ಸಿಗಡಿ ತೋರಿಸಿದ್ದೇವಲ್ಲ, ದೊಡ್ಡದು ಕೂಡ ಸಿಗ್ತದೆ ಅವರಿಗೆಲ್ಲ ಭಾರಿ ಒಳ್ಳೆಯದು. ನಮಗೆ ಮನೆಗೆ ಯೂಸಿಗೆ ತುಂಬ ಉಪಯೋಗ ಆಗ್ತದೆ. ಅವತ್ತು 3-4 ವರ್ಷದ ಹಿಂದೆ ತೋರಿಸಿದ್ದೇವಲ್ಲ, 4 ವರ್ಷ ಮೊದಲು ಮಾಡಿದ್ದೆವು ನಾವು. ತುಂಬ ಸಹ ಅಡುಗೆ ಮಾಡ್ತಿದ್ದೆವು ಅದರಲ್ಲಿ. ಈಗ ರೀಸೆಂಟಾಗಿ ಇದು ನಾವು ಮಣ್ಣಿನ ಒಲೆ ಇದು ಮಾಡಿದೆವು. ಈಗ ವಾಪಸ್ ಉಂಟಲ್ಲ ಮರದ ಹುಡಿ ಎಲ್ಲ ಉಂಟು. ಇದಕ್ಕೆ ಕಡಿಮೆ ಖರ್ಚು. ನಮ್ಮ ಒಲೆ ಉಂಟಲ್ಲ ಅದಕ್ಕೆ ತುಂಬಾ ಕಟ್ಟಿಗೆ ಬೇಕು. ಹೌದು, ಇದಕ್ಕೆ ಕಟ್ಟಿಗೆ ಕಡಿಮೆ, 1-2 ಸಾಕಾಗ್ತದೆ. 2 ಕಟ್ಟಿಗೆಯಲ್ಲಿ ಒಂದು ಸಿಗಡಿ ಫುಲ್ ಇದು ಹಾಕಿದ್ರೆ ಮರದ ಹುಡಿ ಎಲ್ಲ ಅಡುಗೆ ಆಗ್ತದೆ. ಹಾಗೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸಿಗಡಿಯಲ್ಲಿ ಅಡುಗೆ ಮಾಡಿ ಒಳ್ಳೇದು. ಈಗ ಹೇಗೂ ಗ್ಯಾಸ್ ಇಲ್ಲಲ್ಲ, ಗ್ಯಾಸ್ ಈಗ ಎಂತದಕ್ಕೆ ಅಡುಗೆ ಮಾಡ್ಬೇಕಲ್ಲ, ಎಂತದೊಂದು ಆಗ್ಬೇಕಲ್ಲ. ಹಾಗೆ ಅದೊಂದು ಒಳ್ಳೇದಿದ್ರೆ ಸಿಗಡಿ. ನಮ್ಮ ಮನೆಯಲ್ಲಿ ಹೊಸತ್ತೊಂದು ಇದು ಆಗಿದೆ,
ಸೌತೆಕಾಯಿ ಸೌತೆಕಾಯಿ ಅಂದರೆ ಬೇರೆ ಶೇಪ್ ಇದ್ದು ನಿಮಗೆ ತೋರಿಸುವ ಈಗ 1 2 3 ಉಂಟು, ಇಷ್ಟೇ ದೊಡ್ಡದು. ಅದಕ್ಕೆ ಹೆಸರು ನನಗೆ ಗೊತ್ತಿಲ್ಲ, ತೋರಿಸುವ ಬನ್ನಿ. ಸೌತೆಕಾಯಿ ಇಷ್ಟೇ ನೋಡಿ. ಅವತ್ತೊಂದು ಕಾಡಿನಲ್ಲಿ ಒಂದು ಒಳ್ಳೆ ಆದದ್ದು ಅಂತದ್ದು ನೋಡಿ, ಇಷ್ಟೇ ಚಿಕ್ಕದು ಸೌತೆಕಾಯಿ ಇದೇನು ಕುಯ್ದೋಗಿದೆ, ಅದು ನೀರಾಗಿ ಕೆಳಗಿಡ್ಬೇಕು. ಅದೇ ಮುಚ್ಚಿಟ್ಟದ್ದು ತಿಂದರೆ ಮತ್ತೆ ಅದು ಸಹ ಇಲ್ಲ. ಸೌತೆಕಾಯಿ ಅಲ್ಲ ಇದು, ಹೌದು ಹೌದು ಬೇರೆ ಅಲ್ಲಿ ಅದರ ಬಳ್ಳಿ ಈ ರೀತಿ ಉಂಟು. ಸೌತೆಕಾಯಿ ಅದು ಹೆಸರು ಗೊತ್ತಿಲ್ಲ. ನಾವು ಪದಾರ್ಥ ಮಾಡ್ತೇವಲ್ಲ ಡೈಲಿ, ಅದಲ್ಲ ಇದು. ಅದೊಂದು ಕಾಟಿತ್ತಲ್ಲ ಸೌತೆಕಾಯಿ, ಅದು ಸಹ ಅಲ್ಲ. ಅದಲ್ಲ, ಅದು ತಿಂದಿದೆ ಅಂತ ಗೊತ್ತಿಲ್ಲ. ಇಷ್ಟು ದೊಡ್ಡ ಇದು ಚಿಕ್ಕ ಚಿಕ್ಕದುಂಟು ಇಲ್ಲಿ. ಇಲ್ಲಿ ಅಡ್ಡ ಇಟ್ಟದಲ್ಲ, ಬಿಸಿಲಾಗ್ತದೆ ಇದಕ್ಕೆ. ಈ ರೀತಿ ಉಂಟು, ಚಿಕ್ಕ ಚಿಕ್ಕ ತುಂಬ ಆಗ್ತದೆ. ಮತ್ತೆ ಅದರಲ್ಲಿ ತೆಗಿಲಿಲ್ಲ ಒಂದು ಕೂಡ. ಇಲ್ಲಿ ಒಂದು ಆಗ್ತಾ ಉಂಟು, ಮತ್ತೆ ಇಲ್ಲಿ ಉಂಟು. ತಿನ್ಲಿಕ್ಕೆ ಕೈಪೆ ಇರ್ಬೋದಾ, ಕೈ ಇರ್ಬೋದಾ ಅಂತ. ತುಳುವಿನಲ್ಲಿ ಗರ್ಬೀಜ ಅಂತ ಹೇಳ್ತಾರೆ, ಅದೇ ಆಗಿರ್ಬೋದು. ಇದು ಅಷ್ಟು ಗೊತ್ತಿಲ್ಲ ನನಗೆ. ಸ್ವಲ್ಪ ದೊಡ್ಡದಾಗ್ತದೆ ಇದು, ಮತ್ತೆ ಚಿಕ್ಕ ಚಿಕ್ಕದು. ಬೀಜ ಇಲ್ಲಿ ಎಲ್ಲ ಹಾಕಿದ್ದೇವೆ ನೋಡಿ. ಇಲ್ಲಿ ಮತ್ತೆ ಉಂಟಲ್ಲ, ನಾವೊಂದು ಇದು ತಂದದ್ದು, ಎಂಥದ್ದು ಅರಿವೆ. ಇದು ಊರಿದ್ದು ನಮಗೆ ಎಲ್ಲಿ ಕೂಡ ಬೀಜ ಸಿಗಲಿಲ್ಲ. ಅದಕ್ಕೆ ಬೇಕಾಗಿ ಪದಾರ್ಥಕ್ಕೆ ತಂದೇವಲ್ಲ, ಅದನ್ನೇ ನೆಟ್ಟು ಬಿಟ್ಟದ್ದು ನೋಡಿ. ಇಲ್ಲಿ ಬೀಜ ಆಗಿದೆ ಈಗ. ಈ ಬೀಜ ಉಂಟಲ್ಲ, ಇನ್ನು ಹೊರಗಿದೆ ಅಂತ ತೆಗೆದು ಬೀಜ ಹಾಕಿದ್ರೆ ತುಂಬ ಇದಾಗ್ತದೆ ಅರಿವೆ ಸೊಪ್ಪು. ಅದೇ ಇಷ್ಟು ದೊಡ್ಡದಾಗಿದೆ ಅದು. ದಪ್ಪ ಆಗಿದೆ, ಅದು ದಪ್ಪ ಆದ್ರೂ ಕೂಡ ಇಲ್ಲಿ ಹೂ ಬಿಟ್ಟಿದೆ. ಮತ್ತೆ ಇದನ್ನು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ ತೆಗೆದು. ಇಲ್ಲಿ ಹೂ ಬಿಟ್ಟಿದೆ ನೋಡಿ. ಅದಕ್ಕೆ ಗೊಬ್ಬರ ಹಾಕಿದ ಸುಡು ಮಣ್ಣು ಮಾತ್ರ, ಗೊಬ್ಬರ ಎಂತ ಹಾಕ್ಲಿಲ್ಲ. ಅದಕ್ಕೆ ದೊಡ್ಡದಾಗಿದೆ, ಇಷ್ಟು ದೊಡ್ಡದಾಗಿದೆ. ಅದ ಪದಾರ್ಥ ಮಾಡ್ಲಿಕ್ಕೆ ತೆಗೆದು ಪದಾರ್ಥ ಮಾಡಿ ನಮಗೆ ಬೀಜ ಬೇಕಲ್ಲ, ಅದಕ್ಕೆ ಬೇಕಾಗಿ ನಾವು ತಂದು ಅದನ್ನಿಟ್ಟು ಬೀಜ ಮಾಡಿ ಇನ್ನು ವಾಪಸ್ ಬೀಜ ಹಾಕಿ ತುಂಬ ಆಗ್ತದೆ. ಬಸಳೆ ನೋಡಿ ನಮ್ಮದು, ಇದು ಫಸ್ಟ್ ನೆಟ್ಟದ್ದು. ಮೊನ್ನೆ ನೆಟ್ಟಿದ್ದೇನೆ, ಅದಲ್ಲ ಕೊಳೆತು ಹೋಗಿದೆ. ಅದು ಅಲ್ಲ, ಮೊನ್ನೆ ಒಂದು ನೆಟ್ಟಿದ್ದೇನೆ, ಅದಲ್ಲ. ಇದು ಮತ್ತೊಮ್ಮೆ ನೆಟ್ಟದ್ದು, ಚಿಕ್ಕದಿನ ಆಗ್ಬೇಕಷ್ಟೇ. ಈಗ ಗೊಬ್ಬರ ಹಾಕುವಷ್ಟೇ, ಎಂತ ಗೊಬ್ಬರ ಹಾಕಲಿಲ್ಲ. ಈಗ ಸುಡು ಮಣ್ಣು ಮಾತ್ರ ಹಾಕಿದ್ದು ನೋಡಿ. ಮೀನು ಕ್ಲೀನ್ ಮಾಡಿದ್ದಾರೆ. ಅದು ಬೂತಾಯಿ ಮೀನಿನ ಸಾರು, ಒಂದು ಗ್ರೇವಿ ಮಾಡಲಿಕ್ಕೆ ಮಧ್ಯಾಹ್ನಕ್ಕೆ ಊಟಕ್ಕೆ. ಇದು ನಿನ್ನೆದು ಬೀಟ್ರೂಟ್ ಪಲ್ಯ, ಈಗಕ್ಕೆ ಇದು ಸಾರು ಮಾಡಲಿಕ್ಕೆ. ಈರುಳ್ಳಿ ಟೊಮೆಟೊ ಬೇಕಲ್ಲ. ಊಟ ಮಾಡೋದು ಪದಾರ್ಥ ಆಗಿದೆ ನೋಡಿ. ಬೂತಾಯಿ ಮತ್ತೆ ಪಲ್ಯ, ಮತ್ತೆ ಇದೊಂದು ಎಕ್ಸ್ಟ್ರಾ ಇತ್ತು. ಇದೆಂತ ಗೊತ್ತುಂಟಾ, ಮುಳ್ಳು ಸೌತೆ. ಅದು ತುಂಡು ಮಾಡಿ ಇಟ್ಟದ್ದು. ಮೊನ್ನೆ ತಂದು ಇಟ್ಟದಿತ್ತು. ಸಲಾಡ್ ಮಾಡಲಿಕ್ಕೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ, ಅದಕ್ಕೆ ಹಾಗೆ ಊಟ ಮಾಡೋದು ಇನ್ನು. ಮತ್ತೆ ಈಗ ಉಂಟಲ್ಲ ಬಿಸಿ 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 ಬಿಸಿಯಾಗಿ, ಹೊರಗೆ ಕೂಡ ಬಿಸಿ, ಒಳಗೆ ಕೂಡ ಬಿಸಿ. ಫ್ಯಾನ್ ಹಾಕಿದ್ದೇವೆ. ಊಟ ಆಗಿ ಮತ್ತೆ ಸಿಗುವ. ಇದು ಮೊಟ್ಟೆ ಇಲ್ಲಿ ಉಂಟು ನೋಡಿ, ಇದು ಹೊರಗೆ ಉಂಟು. ಈಗ ಅದು ಎಲ್ಲಿ ಉಂಟು ನೋಡಿ, ಇಲ್ಲಿ ಕುತ್ಕೊಳ್ಳೋದೇ ಇಲ್ಲ. ಇಲ್ಲಿ ಉಂಟು ಮೊಟ್ಟೆ, ಅದು ಹಾಳಾಗಿದೆ ಎಂತಂತ ಗೊತ್ತಾಗೋದಿಲ್ಲ. ಇಲ್ಲಿ ಮೊಟ್ಟೆ ಉಂಟು ಒಂದು. ಇದು ಇಲ್ಲಿ ಆರಾಮದಲ್ಲಿ ಆಚೀಚೆ ಹೋಗ್ತಾ ಉಂಟು ಅಲ್ಲ ರಜೆ. ಅದು ನಮ್ಮ ಮನೆಯದು ಪೇರಳೆಲ್ಲ ನೋಡಿ ತೆಗೆದಿಟ್ಟದ್ದು. ಇದಕ್ಕೆ ಒಂದು, ಇದಕ್ಕೆ ಆ್ಯಪಲ್. ಇದನ್ನೀಗ ಇಲ್ಲಿ ಇಟ್ಟಿದ್ದೇವೆ, ಇನ್ನು ಒಟ್ಟಿಗೆ ಹಾಕೋದು ಅದನ್ನು ನೋಡಿ. ಇದಕ್ಕೆ ಕೂಡ ಸಪ್ರೇಟ್ ತಿನ್ನಲಿಕ್ಕೆ ಇದು ಗುಡ್ಡೆಲ್ಲ ಮಾಡಿ. ಅದು ಮೊಟ್ಟೆ ಹೊಡಿತದೆ ಅಂತೇಳಿ ಒಂದು ಹೊಡೆದಿದೆ ಅಲ್ಲ ಅದರದ್ದು, ಹಾಗೆ ಸಪ್ರೇಟ್ ಇಟ್ಟದ್ದು. ಇನ್ನೂ ಒಟ್ಟಿಗೆ ಹೋಗೋದು ನೋಡಿ. ಉಂಟು ತುಂಬ ಟೈಮ್ ಆಯ್ತು. ಮೊಟ್ಟೆ ಹಾಗೆಯೇ ಉಂಟು, ಎಂತ ಅಂತ ಗೊತ್ತಿಲ್ಲ ನೋಡಿ. ಇದ್ರಲ್ಲ ಅದು ಹೋಗೋದು ಗಿಳಿಯ ಮೊಟ್ಟೆ, ಎಂತದ್ದು ಅದು ಮರಿಯೇ ಆಗುದಿಲ್ಲ, ಎಂತಕ್ಕೆ ಅಂತ ಗೊತ್ತಿಲ್ಲ. ಅದು ಯಾವಾಗ್ಲೂ ಗಿಳಿ ಹೋಗಿ ಕೂತ್ಕೊಳ್ತದೆ, ಕಾವು ಕೊಡ್ತದೆ. ಈಗ ಕೂತ್ಕೊಳ್ಳೋದೇ ಇಲ್ಲ, ಅದಕ್ಕೆ ಸಾಕಾಗಿದೆ, ಮರಿಯೇ ಆಗುದಿಲ್ಲ ಅಂತ ಹೇಳಿ. ಹಾಗೆ ಯಾರಿಗಾದ್ರೂ ಗೊತ್ತುಂಟ ಎಂತ ಮಾಡುದು, ಅದನ್ನ ಇನ್ನು ತೆಗಿಯುವುದು ಅಂತ ಇದ್ದೇವೆ, ತೆಗಿಯುವುದು ಅಂತ. ಮತ್ತೆಂತ ಮಾಡುದಲ್ಲ, ಅಲ್ಲೇ ಇಟ್ಟು ಹಾಳಾದ್ರಲ್ಲಿ. ಹಾಗೆ ಯಾರಿಗಾದ್ರೂ ಎಂತದ್ದು ಸೊಲ್ಯೂಷನ್ ಗೊತ್ತುಂಟ ಅದಕ್ಕೆ? ಮೊಟ್ಟೆ ಮರಿ ಆಗ್ಬೋದ? ಇನ್ನು ಕೂಡ 1 ತಿಂಗಳಾಯ್ತಲ್ಲ. ಹೌದು, 1 ತಿಂಗಳಾಯ್ತಾ? 1 ತಿಂಗಳು. ಹಾಗೆ 1 ತಿಂಗಳಾಗಿರ್ಬೋದು, ಜಾಸ್ತಿ ಆಗಿರ್ಬೋದು. ಒಂದು ಕೋಳಿ ಎಷ್ಟು 22 ದಿನ ಕಾವು ಕೊಡ್ತದೆ, ಕಾವು ಕೊಡ್ತದೆ, ಮತ್ತೆ ಮರಿ ಆಗ್ತದೆ. ಇದು ತುಂಬಾ ಟೈಮ್ ಆಯ್ತು, ಎಂತ ಆಗಿದೆ ಅಂತ ಗೊತ್ತಿಲ್ಲ. ಹಾಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಅದನ್ನು ತೆಗಿಯುವುದಾ ಎಂತ ಮಾಡುದಂತೇಳಿ. ಹಾಗೆ ಇವತ್ತಿನ ವ್ಲಾಗ್ ಮುಗಿಸುದು. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.